ಓಂ ಅತಯೇವ ಪ್ರಾಣಃ ಓಂ ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೌ ಅಹೋರಾತ್ರೇ ಪಾರ್ಶ್ವೇ ಪ್ರಣೇತ. ಈ ತೈತ್ರಿಯ ಆರಣ್ಯಕದಲ್ಲಿ ಪ್ರಾಣನನ್ನೇ ಮಹಾನಂದವುಳ್ಳವನು ವರ್ಣನೆ ಮಾಡಿದ್ದಾರೆ. ತದ್ವೈತ್ವಂ ಪ್ರಾಣೋ ಅಭವಃ ಮಹಾನ್ ಭೋಗ ಪ್ರಜಾಪತೇ ಅಂತ. ಆದ್ದರಿಂದ ಮುಖ್ಯ ಪ್ರಾಣನೇ ಪೂರ್ಣಾನಂದವುಳ್ಳವನಾಗಿದ್ದಾನೆ, ವಿಷ್ಣುವೇ ಪೂರ್ಣಾನಂದ ಅಂತ ನೀವು ಹೇಗೆ ಹೇಳ್ತೀರಿ ಅಂತ ಒಂದು ಪ್ರಶ್ನೆ ಬಂದಿತ್ತು. ಅದಕ್ಕೆ ಉತ್ತರ ರೂಪವಾಗಿ ಈ ಬ್ರಹ್ಮಸೂತ್ರ ಅತಯೇವ ಪ್ರಾಣ, ವಿಷ್ಣುವೇ ಪ್ರಾಣ ಶಬ್ದ ವಾಚ್ಯನಾಗಿದ್ದಾನೆ. ಯಾಕೆಂದ್ರೆ ಅತಯೇವ ಹಿಂದೆ ಎಲ್ಲ ಕಡೆಯೂ ಕೂಡ ಎಲ್ಲಾ ಶಬ್ದಗಳಿಂದಲೂ ವಿಷ್ಣುವೇ ವಾಚ್ಯನಾಗಿದ್ದ. ಹೇಗೆಂದ್ರೆ ವಿಷ್ಣುವನ್ನೇ ಹೇಳುವಂತಹ ಲಿಂಗಗಳು ಆಯಾ ವೇದವಾಕ್ಯಗಳಲ್ಲಿ ಕಂಡು ಬಂದಿದ್ದರಿಂದ ಆ ಲಿಂಗಗಳು ವಿಷ್ಣುವಿನಲ್ಲೇ ಇವೆ, ಮತ್ತೆ ಬೇರೆ ಯಾರಲ್ಲೂ ಕೂಡ ಇಲ್ಲ ಅನ್ನೋದನ್ನು ನಾವು ಸಮರ್ಥನೆ ಮಾಡಿ ತೋರಿಸಿದ್ವಿ. ಅದರಂತೆ ಇಲ್ಲಿಯೂ ಕೂಡ ಅತಯೇವ ವಿಷ್ಣುವಿನ ಲಿಂಗಗಳು ಆ ವೇದವಾಕ್ಯದಲ್ಲಿ ಕಂಡು ಬರೋದ್ರಿಂದ ಆ ವಿಷ್ಣುವಿನ ಲಿಂಗಗಳು ಈ ವಿಷ್ಣುವಿನಲ್ಲೇ ಹೊರತು ಪ್ರಾಣ ಮೊದಲಾದವರಲ್ಲಿ ಯಾರಲ್ಲೂ ಆ ಲಿಂಗಗಳು ಇಲ್ಲ. ಆದ್ರಿಂದ ಅದ್ಯಾವುದು ಲಿಂಗ ಅನ್ನೋದನ್ನ ರಾಘವೇಂದ್ರ ಸ್ವಾಮಿಗಳು 53ನೇ ಗದ್ಯ ಭಾಗದಲ್ಲಿ ತೋರಿಸ್ತಾರೆ. ಸರ್ವಗುಣತ್ವದ ಅನ್ನೋ ಮಾತನ್ನ ಈ ಪ್ರಶ್ನಕ್ಕೂ ಕೂಡ ಉತ್ತರ ರೂಪವಾಗಿ ತಗೊಂಡಿದ್ದಾರೆ. ಹ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೌ ಇತಿ ಭರ್ತಾಸನ್ ಭ್ರಿಯಮಾಣಃ ಇತಿ ಹ್ರೀಶಬ್ದಿತ ಶ್ರೀಪತಿತ್ವ ವಿಶ್ವಭರ್ತೃತ್ವಾದಿ ಏತತ್ ಪ್ರಕರಣಸ್ಥ ಸರ್ವಗುಣತ್ವಾದಿತ್ಯರ್ಥಃ ಅಂತ ರಾಘವೇಂದ್ರ ಸ್ವಾಮಿಗಳ ಅಭಿಪ್ರಾಯ. ಸರ್ವಗುಣತ್ವಾತ್ ಅಂದ್ರೆ ಎಲ್ಲ ಗುಣವುಳ್ಳವನು ಅಂತ ಅರ್ಥ. ಎಲ್ಲ ಗುಣವುಳ್ಳವನು ವಿಷ್ಣುವಾಗಿದ್ದಾನೆ. ಯಾವ ಗುಣವುಳ್ಳವನಾಗಿದ್ದಾನೆ ಅಂದ್ರೆ ಏತತ್ ಪ್ರಕರಣ, ನಾವು ಈಗ ಯಾವ ತೈತ್ರಿಯ ಆರಣ್ಯಕವನ್ನು ನೋಡ್ಲಿಕ್ಕೆ ಹೊರಟಿದ್ದೀವಲ್ಲ, ಆ ತೈತ್ರಿಯ ಆರಣ್ಯಕದಲ್ಲಿ ಇರುವಂತಹ ಒಂದೆರಡು ಗುಣಗಳು, ಅಲ್ಲೇ ಹೇಳಲ್ಪಟ್ಟಂತಹ ಒಂದೆರಡು ಗುಣಗಳಿವೆ. ಅವ್ಯಾವು? ಹ್ರೀಶಬ್ದಿತ ಶ್ರೀಪತಿತ್ವ, ಹ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನಿಯು, ನಿನಗೆ ಹ್ರೀ ಮತ್ತು ಲಕ್ಷ್ಮೀ ಇಬ್ಬರು ಕೂಡ ಪತ್ನಿಯರಾಗಿದ್ದಾರೆ. ಅಹೋರಾತ್ರಗಳಲ್ಲಿ ಹಗಲು ರಾತ್ರಿಗಳಲ್ಲಿ ಹ್ರೀ ಮತ್ತು ಲಕ್ಷ್ಮೀ ದೇವಿಯರು ನಿನ್ನ ಜೊತೆಗೆ ಪತ್ನಿಯರಾಗಿ ಇದ್ದಿರ್ತಾರೆ ಅಂತ ಈ ಒಂದು ಧರ್ಮವನ್ನು ವರ್ಣನೆ ಮಾಡಿದ್ದಾರೆ. ಲಕ್ಷ್ಮೀ ದೇವಿ ಮತ್ತು ಭೂದೇವಿ ಮತ್ತು ಶ್ರೀದೇವಿಯರ ಜೊತೆಗೆ ಯಾವತ್ತೂ ಕೂಡ ಇರೋದು ಅಂದ್ರೆ ಅದು ವಿಷ್ಣುವಿಗೆ ಹೊರತು ಬೇರೆ ಯಾರಿಗೂ ಅಲ್ಲ. ಇದು ಒಂದು ಗುಣ. ಇನ್ನೊಂದು ಗುಣ ವಿಶ್ವಭರ್ತೃತ್ವ, ಜಗತ್ತಿಗೆ ಭರ್ತೃವಾಗಿರುವಂಥವನು ಈ ಮುಖ್ಯ ಪ್ರಾಣ ಅಲ್ಲ. ಮುಖ್ಯ ಪ್ರಾಣನು ಚತುರ್ಮುಖ ಬ್ರಹ್ಮನು ಲಕ್ಷ್ಮೀದೇವಿಯು ಸೇರಿದಂತೆ ಸಮಸ್ತ ಪ್ರಪಂಚಕ್ಕೂ ಕೂಡ ಭರ್ತೃವಾಗಿರುವಂಥವನು ಈ ವಿಷ್ಣುವೇ ಆಗಿದ್ದಾನೆ. ಆದ್ರಿಂದ ಶ್ರೀಭೂಪತಿತ್ವ ಮತ್ತು ವಿಶ್ವಭರ್ತೃತ್ವ ಮೊದಲಾದ ಗುಣಗಳು ಏತತ್ ಪ್ರಕರಣಸ್ಥ ಗುಣಗಳು, ಈ ತೈತ್ರಿಯ ಆರಣ್ಯಕದಲ್ಲಿ ಹೇಳಲ್ಪಟ್ಟಂತಹ ಗುಣಗಳು. ಈ ಗುಣಗಳು ಉಳ್ಳವನು ಯಾರಾಗಿದ್ದಾನೆ ಅಂದ್ರೆ ವಿಷ್ಣುವೇ ಆಗಿದ್ದಾನೆ ಅಂತ ಅಭಿಪ್ರಾಯ. ಅಲ್ಲಿ ಈ ಹ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನಿಯು ಅಂತ ರಾಘವೇಂದ್ರ ಸ್ವಾಮಿ ಹೇಳಿದ್ದಾರೆ. ಹ್ರೀ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಮೂಲ ಆ ಉಪನಿಷತ್ನಲ್ಲಿ ಅತಯವ ಪ್ರಾಣ ಅಂತ ಸೂತ್ರ ಏನಿದೆ, ಆ ಸೂತ್ರಕ್ಕೆ ಆಚಾರ್ಯರು ಭಾಷ್ಯ ಬರೆಯುವಾಗ ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನಿಯು ಅಂತ ಶ್ರೀ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಇದು ತೈತ್ರಿಯಾರಣ್ಯಕದ 3:13. ಮತ್ತೆ ತದ್ವೈತ್ವಂ ಪ್ರಾಣಭವ ಅಂತದ್ದು 3:14. ಆ 3ನೇ ಪ್ರಕರಣದಲ್ಲಿ 13, 14ನೇ ಈ ಮಂತ್ರಗಳು. ಈ ತೈತ್ರಿಯ ಶ್ರುತಿಯಲ್ಲಿ ಕೆಲವು ಕಡೆ ಈಗ ನಮಗೆ ಹ್ರೀಶ್ಚತೆ ಅಂತ ಬಂತಲ್ಲ, ಹ್ರೀ ಮತ್ತು ಶ್ರೀ ಅಂತ ಬೇರೆ ಬೇರೆ ತರ ಇದೆಯಲ್ಲ, ಇದು ಹೇಗೆ ಅಂದ್ರೆ ವಾಜಸನೇಯ ಶಾಖಾದಲ್ಲಿ ಶ್ರೀ ಅಂತ ಪಾಠ ಇದೆ. ಆಚಾರ್ಯರು ಉದ್ಧರಿಸಿದ್ದು ಅದನ್ನ. ತೈತ್ರಿಯ ಶ್ರುತಿಯಲ್ಲಿ ತೈತ್ರಿಯ ಆರಣ್ಯಕದಲ್ಲಿ ಹ್ರೀ ಅಂತ ಪಾಠ ಇದೆ. ಅದನ್ನ ನಾವು ಪ್ರಖ್ಯಾತವಾಗಿ ಅದನ್ನೆಲ್ಲ ನೋಡ್ತೇವೆ, ಎಲ್ರಿಗೂ ಕೂಡ ಗಮನದಲ್ಲಿ ಅದಿದೆ. ಹಾಗಾಗಿ ಹ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ಯವು ಅಂತನ್ನುವುದು ಎಲ್ಲ ಕಡೆ ಖ್ಯಾತವಾಗಿಯೇ ಇದೆ. ಆದರೆ ನಿಮಗೆ ಅಷ್ಟು ಗೊತ್ತಿಲ್ಲದೆ ಇರುವಂತಹ ಮತ್ತೊಂದು ಶ್ರುತಿಯನ್ನು, ಸಮಾನವಾದ ಅರ್ಥವನ್ನು ಹೇಳುವಂತಹ ಮತ್ತೊಂದನ್ನು ತೋರಿಸ್ತೇನೆ. ನಿಮ್ಗೆ ಯಾವುದು ಪ್ರಖ್ಯಾತವಾಗಿ
ಎಲ್ಲ ಕಡೆ ಉಪಲಬ್ಧವಾಗಿದ್ದು ನಿಮ್ಮ ಗಮನಕ್ಕೆ ಬರ್ತದೋ ಅದನ್ನ ನೀವು ಇಟ್ಕೊಳ್ಳಿ. ಅದು ಶ್ರೀಶ್ಚತೆಯ ಲಕ್ಷ್ಮೀಶ್ಚ ಪತ್ನಿಯು ಅಂತ ತೈತ್ರಿಯ ಶಾಖಾದಲ್ಲಿ. ವಾಜಸನೇಯ ಶಾಖಾದಲ್ಲಿ ಶ್ರೀಶ್ಚತೆ ಅಂತ ಶ್ರೀ ಬದಲು ಶ್ರೀ ಅಂತ ಪಾಠ ಇದೆ. ಅದನ್ನು ಆಚಾರ್ಯ ಉದ್ಧರಿಸಿದ್ದಾರೆ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಉದ್ಧರಿಸಿದ್ದು ತೈತ್ರಿಯ ಶಾಖಾದ್ದು ಅಂತ ನಾವು ತಿಳ್ಕೋಬಹುದು. ಹೀಗೆ ತೈತ್ರಿಯ ಶಾಖಾದಲ್ಲಿ ಹ್ರೀ ಅಂತ ಶಬ್ದ, ವಾಜಸನೇಯ ಶಾಖಾದಲ್ಲಿ ಶ್ರೀ ಅಂತ ಶಬ್ದ, ಇಷ್ಟೇ ವ್ಯತ್ಯಾಸ. ಮತ್ತು ಉಳಿದುದು ಲಕ್ಷ್ಮಿ ಅಂತ ಅನ್ನೋದು ಎರಡೂ ಕಡೆ ಇದ್ದೇ ಇದೆ. ಹ್ರೀ ಅಂದ್ರೆ ನಾಚಿಕೆ ಅಂತ ಅರ್ಥ. ನಾಚಿಕೆ, ಮರ್ಯಾದೆ, ಲಜ್ಜಾ ಇದೆಲ್ಲ ಸ್ತ್ರೀ ಸಹಜವಾದ ಗುಣಗಳು. ಆ ಗುಣವುಳ್ಳವಳು ಈ ಲಕ್ಷ್ಮೀದೇವಿ. ಭಗವಂತನ ಎದುರಿಗೆ ನಾಚುವವಳು ಅಂತ ಅರ್ಥ. ಶ್ರೀ ಅಂದ್ರೆ ಅವನನ್ನ ಆಶ್ರಯಿಸಿಕೊಂಡಿದ್ದವಳು, ಭಗವಂತನ ಆಶ್ರಯವನ್ನು ಯಾವತ್ತೂ ಕೂಡ ಬಯಸುವಂಥವಳು ಅಂತ ಹೀಗದ್ರ ಅರ್ಥ. ಲಕ್ಷ್ಮಿ ಅಂದ್ರೆ ಲಕ್ಷ್ಮ ಅಂದ್ರೆ ಚಿಹ್ನ ಅಂತ ಅರ್ಥ. ಚಿಹ್ನವಾಗಿ, ಭಗವಂತನ ಎದೆಯಲ್ಲಿ ಚಿಹ್ನವಾಗಿ ಶ್ರೀವತ್ಸದ ರೂಪದಲ್ಲಿರುವಂಥವಳು ಅಂತ ಚಿಹ್ನ ಅಂತ ಅನ್ನೋದಕ್ಕೆ ಅರ್ಥ. ತತ್ವಪ್ರದೀಪದಲ್ಲಿ ಈ ಬ್ರಹ್ಮಸೂತ್ರ ಭಾಷ್ಯಕ್ಕೆ ತತ್ವಪ್ರದೀಪವನ್ನು ತ್ರಿವಿಕ್ರಮ ಪಂಡಿತರು ಏನ್ ಮಾಡಿದ್ದಾರೆ, ಅವರು ಅಂಕಸ್ಥಿತ ಶ್ರೀಹಿ, ತೊಡೆಯ ಮೇಲಿರುವಂಥವಳು ಶ್ರೀ, ಮತ್ತೆ ಎದೆಯಲ್ಲಿ ಚಿಹ್ನಭೂತಳಾಗಿರುವಂಥವಳು ಲಕ್ಷ್ಮೀದೇವಿ ಅಂತ ಈ ಎರಡು ರೂಪಗಳಿಗೆ ವ್ಯತ್ಯಾಸ ಹೇಳಿದ್ದಾರೆ. ಆದರೆ ಬ್ರಹ್ಮಸೂತ್ರ ಭಾಷ್ಯದ ತತ್ವಪ್ರಕಾಶಿಕಾದಲ್ಲಿ ಜಯತೀರ್ಥರು ವಕ್ಷಸ್ಥಳದಲ್ಲಿ ಇದ್ದವಳೇ ಶ್ರೀಹಿ, ವಕ್ಷಸ್ಥರಾಶ್ರಿತ ಶ್ರೀಹಿ ಇತಿ ಸಂಪ್ರದಾಯ ವಿಧ ಅಂತ ಈಗ ಅದನ್ನು ವರ್ಣನೆ ಮಾಡಿದ್ದಾರೆ. ಎದೆಯಲ್ಲಿ ಶ್ರೀವತ್ಸ ರೂಪದಿಂದ ಇರುವಂಥವಳು ಶ್ರೀಹಿ ಅಂತ. ಹೀಗೆ ಶ್ರೀ ಅಂತಂದ್ರೆ ವಕ್ಷಸ್ಥಳವನ್ನು ಆಶ್ರಯಿಸಿಕೊಂಡಿರುವಂಥವಳು ಅಂತ ಅದರ ಅಭಿಪ್ರಾಯ. ಹೀಗೆ ತತ್ವಪ್ರಕಾಶಿಕಕ್ಕೂ ಮತ್ತು ತತ್ವಪ್ರದೀಪಕ್ಕೂ ಸ್ವಲ್ಪ ವ್ಯತ್ಯಾಸ ಕಂಡು ಬರ್ತದೆ. ಆದರೆ ಈ ಭಾಗವತ ಮತ್ತು ಆಚಾರ್ಯರದೇ ತಾತ್ಪರ್ಯ ನಿರ್ಣಯ ಇತ್ಯಾದಿಗಳಲ್ಲಿ ಎರಡರನ್ನು ಗಮನಿಸಿದರೆ ಇವಿಬ್ಬರದು ತತ್ವಪ್ರದೀಪದ ಮಾತಾಗಲಿ ತತ್ವಪ್ರಕಾಶಿಕಾದ ಮಾತಾಗಲಿ ಎರಡು ಏನಿವೆ ಅವೆರಡನ್ನೂ ಕೂಡ ಈ ಶ್ರೀ ರೂಪ ಮತ್ತು ಲಕ್ಷ್ಮೀ ರೂಪ ಇವೆರಡೂ ಲಕ್ಷ್ಮೀದೇವಿಯದೇ ಬೇರೆ ಬೇರೆ ರೂಪಗಳು. ಅವು ಎಲ್ಲಾ ರೂಪಗಳಿಗೂ ಕೂಡ ಸವಿಶೇಷ ಭೇದ ಅಂತ ಹೊಂದಿಸಬೇಕು. ಇಲ್ಲದೆ ಹೋದರೆ ಕೇವಲ ತತ್ವಪ್ರಕಾಶಿಕಕ್ಕೆ ತತ್ವಪ್ರದೀಪದ ವಿರೋಧ ಇದೆ. ಆದ್ರಿಂದ ತತ್ವಪ್ರದೀಪದ ವಿರೋಧ ಇರೋದ್ರಿಂದ ತತ್ವಪ್ರಕಾಶಿಕದ ಮಾತನ್ನು ಹೆಚ್ಚು ಪರಿಗಣಿಸಬಾರದು ಅಂತಲೂ ಯಾರು ವಾದ ಮಾಡಬಾರದು. ಹಾಗೆ ತತ್ವಪ್ರಕಾಶಿಕಾದ ವಿರೋಧ ಇರೋದ್ರಿಂದ ತತ್ವಪ್ರದೀಪದ ಮಾತನ್ನ ತ್ಯಾಗ ಮಾಡಬೇಕು ಅಂತಲೂ ಕೂಡ ಯಾರು ವಾದ ಮಾಡಬಾರದು. ಭಾಗವತ, ತಾತ್ಪರ್ಯ ನಿರ್ಣಯ ಇವೆಲ್ಲ ಮಾತುಗಳು ಬೇರೆ 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 ಕಡೆ ಈ ಮಾತುಗಳು ಬಂದಿದೆ. ಭಾಗವತದಲ್ಲಿ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮತ್ತು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಈ ಶ್ರೀ ಲಕ್ಷ್ಮಿ ಯಜ್ಞ ಇದರ ಕುರಿತಾಗಿ ಎಲ್ಲೆಲ್ಲಿ ಉಲ್ಲೇಖಗಳು ಬಂದಿವೆ ಅಂತ ಅನ್ನೋದನ್ನ ಒಂದು ಬಾರಿ ನೋಡೋಣ. ಭಾಗವತದಲ್ಲಿ 8ನೇ ಸ್ಕಂದದಲ್ಲಿ ತಸ್ಯಾಹ ಶ್ರಿಯಸ್ಸ ಜನಕಃ ಜನನ್ಯಾಹ ವಕ್ಷೋಧಿವಾಸಮಕರೋತ್ ಪರಮಂ ವಿಭೂತೇಹೇ ಅಂತ ಮಾತಿದೆ. ಇದನ್ನು ರಾಘವೇಂದ್ರ ಸ್ವಾಮಿಗಳು ತಮ್ಮ ಭಾವದೀಪದಲ್ಲಿ ಉದ್ಧರಿಸಿದ್ದಾರೆ. ಶ್ರೀದೇವಿ ಭಗವಂತನ ಎದೆಯಲ್ಲಿ ವಾಸ ಮಾಡಿಕೊಂಡಿದ್ದಾಳೆ ಅಂತ ಅಲ್ಲಿ ಉಲ್ಲೇಖ ಇದೆ. ಹಾಗೆ ಭಾಗವತದಲ್ಲಿ ಮತ್ತೊಂದು ಕಡೆ 2ನೇ ಸ್ಕಂದದ 9ನೇ ಅಧ್ಯಾಯದ 16ನೇ ಶ್ಲೋಕದಲ್ಲಿ ಕೂಡ ವಕ್ಷಸಿ ಲಕ್ಷಿತಂ ಶ್ರಿಯಾ ಎಂಬುದಾಗಿ ಶ್ರೀದೇವಿ ಭಗವಂತನ ವಕ್ಷಸ್ಥಳದಲ್ಲಿ ಇದ್ದಾಳೆ ಅಂತ ವರ್ಣನೆ ಮಾಡಿದ್ದಾರೆ. ಇವೆರಡು ಭಾಗವತದ ಶ್ಲೋಕಗಳು ತ್ರಿವಿಕ್ರಮ ಪಂಡಿತರ ಅಭಿಪ್ರಾಯವನ್ನು ವಿರೋಧಿಸುತ್ತವೆ. ಅದಲ್ಲದೆ ಭಾಗವತ ತಾತ್ಪರ್ಯದಲ್ಲೂ ಕೂಡ 11ನೇ ಸ್ಕಂದದ 16ನೇ ಅಧ್ಯಾಯದ 13ನೇ ಶ್ಲೋಕದಲ್ಲೂ ಕೂಡ ವೇದಾಭಿಮಾನಿನಿ ಸಾಕ್ಷಾತ್ ಸಾ ವಿಷ್ಣು ದೂರತಸ್ಥಿತ ಯಜ್ಞಾಖ್ಯಾ ಸೈವ ವಿಷ್ಣೋಸ್ತು ಯಾತು ಉರಸ್ಥಲಮಾಶ್ರಿತ ಹರಿಣಾ ರತಿಯೋಗಸ್ಥ ದಕ್ಷಿಣಾಖ್ಯಾಪಿ ಸೈವತೋ ಅಂತ ವರ್ಣನೆ ಮಾಡಿದ್ದಾರೆ. ಅದಕ್ಕರ್ಥ ಲಕ್ಷ್ಮೀದೇವಿಯ ವೇದಾಭಿಮಾನಿನಿ ಎಂಬ ರೂಪ ಭಗವಂತನಿಂದ ದೂರ ಇದೆ,
ದೂರ ಇರುವಂತಿದೆ. ಆಕೆಯ ಯಜ್ಞಾಭಿಮಾನಿ ರೂಪ ಭಗವಂತನ ಎದೆಯಲ್ಲಿದೆ. ಆಕೆಯ ದಕ್ಷಿಣಾಭಿಮಾನಿ ರೂಪ ಭಗವಂತನ ಜೊತೆಗೆ ರಥಯೋಗದಲ್ಲಿದೆ ಅಂತ ಹೀಗೆ ವರ್ಣನೆ ಇದೆ. ಇದರಿಂದಲೂ ಕೂಡ ತ್ರಿವಿಕ್ರಮ ಪಂಡಿತರ ಅಭಿಪ್ರಾಯಕ್ಕೆ ವಿರೋಧ ಇದೆ. ತ್ರಿವಿಕ್ರಮ ಪಂಡಿತರು ಅಂಕಸ್ಥಿತಾ ಶ್ರೀಹಿ, ತೊಡೆಯಲ್ಲಿರುವಂಥವಳು ಲಕ್ಷ್ಮೀ ಶ್ರೀದೇವಿ ಅಂತ ವರ್ಣನೆ ಮಾಡಿದ್ದಾರೆ. ಆದರೆ ಭಾಗವತದ 8ನೇ ಸ್ಕಂದ ಮತ್ತು 2ನೇ ಸ್ಕಂದ ಈ ಹಿಂದೆ ನಾವು ನೋಡಿದ್ದು ಎದೆಯಲ್ಲಿ ಇರುವಂಥವಳು ಶ್ರೀ ಅಂತ ವರ್ಣನೆ ಇದೆ. ಎದೆಯಲ್ಲಿರುವಂಥವಳು ಯಜ್ಞ ಅಂತ ಭಾಗವತ ತಾತ್ಪರ್ಯ ಹೇಳಿದೆ. ಹೀಗೆ ತ್ರಿವಿಕ್ರಮ ಪಂಡಿತರಿಗೆ 2 ಭಾಗವತದ ವಾಕ್ಯಗಳು ಮತ್ತು ಭಾಗವತ ತಾತ್ಪರ್ಯದ ವಾಕ್ಯದ ವಿರೋಧ ಇದೆ. ಇನ್ನು ಜಯತೀರ್ಥರು ಹೇಳುವಂತಹ ಅಭಿಪ್ರಾಯ ಏನಿದೆ, ಅದಕ್ಕೆ ಯಾವುದರ ಅಭಿಪ್ರಾಯ ವಿರೋಧ ಇದೆ ಅಂತ ಅನ್ನೋದನ್ನು ನೋಡೋಣ. ಭಗವಂತನ ಎದೆಯಲ್ಲಿರುವಂತಹ ರೂಪ ಶ್ರೀಹಿ ಅಂತ ಜಯತೀರ್ಥರು ಹೇಳ್ತಾರೆ. ಆದರೆ ತಾತ್ಪರ್ಯ ನಿರ್ಣಯದ 20ನೇ ಅಧ್ಯಾಯದ 72ನೇ ಶ್ಲೋಕ ಅಂಕಗಾಯ ಶ್ರಿಯ ಎಂಬುದಾಗಿ ಶ್ರೀದೇವಿ ಭಗವಂತನ ತೊಡೆಯ ಮೇಲೆ ಇರ್ತಾಳೆ ಅಂತ ಸ್ಪಷ್ಟವಾಗಿ ಹೇಳಿದೆ. ಅದು ಅಲ್ಲಿನ ಧನ್ಯಾಶ್ಚರ್ಯ ಉಪಾಖ್ಯಾನ. ಹೀಗೆ ಜಯತೀರ್ಥರ ಅಭಿಪ್ರಾಯಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯದ 20ನೇ ಅಧ್ಯಾಯದ 72ನೇ ಶ್ಲೋಕದ ವಿರೋಧ, ಮತ್ತೆ ತ್ರಿವಿಕ್ರಮ ಪಂಡಿತರ ಅಭಿಪ್ರಾಯಕ್ಕೆ ಭಾಗವತದ 8ನೇ ಸ್ಕಂದ ಮತ್ತು 2ನೇ ಸ್ಕಂದ, ಹಾಗೆ ಭಾಗವತ ತಾತ್ಪರ್ಯದ 11ನೇ ಸ್ಕಂದದ ಒಂದು ಮಾತು, ಇವಿಷ್ಟೆಲ್ಲದರಿಂದಲೂ ಕೂಡ ವಿರೋಧ ಇದೆ. ಆದ್ದರಿಂದ ನಾವಿದನ್ನೆಲ್ಲ ಹೇಗೆ ತಿಳ್ಕೊಳ್ಬೇಕು? ಯಜ್ಞ, ಶ್ರೀ, ಲಕ್ಷ್ಮಿ ಇವೆಲ್ಲ ರೂಪಗಳು ಇರುವುದು ಎಲ್ಲಿ ಒಂದು ಗೊಂದಲ ಆಗ್ತದೆ. ಅದಕ್ಕೆ ಮುಂಚೆ ಹೀಗೆ ಆಲೋಚನೆ ಮಾಡಬೇಕು. ತ್ರಿವಿಕ್ರಮ ಪಂಡಿತರು ಮತ್ತೆ ಜಯತೀರ್ಥರು ಇವರು ಕೇವಲ ಟೀಕಾ ಟಿಪ್ಪಣಿಕಾರರು. ಅವರ ಅಭಿಪ್ರಾಯಗಳನ್ನು ಹೊಂದಿಸುವುದಕ್ಕಿಂತ ಮುಂಚೆ ಆ ಮೂಲ ಆಕರ ಗ್ರಂಥಗಳನ್ನೇ ಹೊಂದಿಸಬೇಕಲ್ಲ. ತಾತ್ಪರ್ಯ ನಿರ್ಣಯ, ಭಾಗವತ ತಾತ್ಪರ್ಯ ಮತ್ತೆ ಭಾಗವತ ಅವುಗಳಲ್ಲೇ ಹೊಂದಾಣಿಕೆಯನ್ನು ತರಬೇಕಲ್ಲ. ವ್ಯಾಸರು ಮತ್ತು ಮಧ್ವರು ಅವುಗಳಲ್ಲಿ ವಿರೋಧವನ್ನು ನಾವು ಇಲ್ಲದೇ ಇರುವಂತೆ ಅರ್ಥ ಮಾಡ್ಕೋಬೇಕು. ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 20ನೇ ಅಧ್ಯಾಯದ 72ನೇ ಶ್ಲೋಕದಲ್ಲಿ ತೊಡೆಯಲ್ಲಿ ಶ್ರೀ ಇದ್ದಾಳೆ ಅಂತ ಹೇಳಿದ್ರೆ, ವ್ಯಾಸರು 8ನೇ ಸ್ಕಂದ ಮತ್ತು 2ನೇ ಸ್ಕಂದದಲ್ಲಿ ಎದೆಯಲ್ಲಿ ಶ್ರೀ ಇದ್ದಾಳೆ ಅಂತ ಹೇಳಿದ್ದಾರೆ. ಹೀಗೆ ವ್ಯಾಸ ಮತ್ತು ಮಧ್ವರಿಗೆ ವಿರೋಧ ಇಲ್ಲದೆ ಇರುವಂತೆ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಆದ್ದರಿಂದ ಅದರ ಅಭಿಪ್ರಾಯ ಹೀಗೆ ಇದ್ದಿರಬಹುದು. ಈ ಎಲ್ಲಾ ರೂಪಗಳು ಕೂಡ ಅಭಿನ್ನವಾಗಿವೆ, ಸವಿಶೇಷಾಭಿನ್ನ ಆಗಿವೆ. ನಾನು ಈ ಹಿಂದೆ ಅದನ್ನು ಹೇಳಿದೆ. ಈ ಶ್ರೀ ಎನ್ನುವಂಥ ರೂಪ, ಹಾಗೆ ಲಕ್ಷ್ಮಿ ಎಂಬ ರೂಪ, ಹಾಗೆ ಯಜ್ಞ ಎಂಬ ರೂಪ, ಇವು ಮೂರೂ ಕೂಡ ಎದೆಯಲ್ಲಿವೆ. ಭಾಗವತ ತಾತ್ಪರ್ಯ ಯಜ್ಞ ಎಂಬ ರೂಪ ಎದೆಯಲ್ಲಿದೆ ಅಂತ ವರ್ಣನೆ ಮಾಡಿದೆ. ಯಜ್ಞಾಖ್ಯಾ ಸೈವ ವಿಷ್ಣುವಸ್ತು ಯಾತು ಉರಸ್ಥಲ ಮಾಶ್ರಿತ ಅಂತ. ಮತ್ತೆ ತ್ರಿವಿಕ್ರಮ ಪಂಡಿತರು ಹೇಳುವಂತೆ ಎದೆಯಲ್ಲಿ ಲಕ್ಷಣಭೂತಳಾಗಿರುವವಳೇ ಲಕ್ಷ್ಮಿ ಅಂತ. ಭಾಗವತ ಹೇಳುವಂತೆ ಎದೆಯಲ್ಲಿರುವಂಥವಳು ಶ್ರೀ ಎಂಬುದಾಗಿ. ಈ ಎಲ್ಲಾ ರೂಪಗಳು ಎದೆಯಲ್ಲಿವೆ, ಅಥವಾ ಎದೆಯಲ್ಲಿರುವಂತಹ ಒಂದು ರೂಪಕ್ಕೆ ಈ ಎಲ್ಲಾ ಹೆಸರುಗಳು ಇವೆ. ಯಜ್ಞ ಅಂತ ಹೆಸರಿದೆ, ಶ್ರೀ ಅಂತ ಹೆಸರಿದೆ, ಲಕ್ಷ್ಮಿ ಅಂತಲೂ ಹೆಸರಿದೆ. ಹೀಗೆ ಅದರ ವಿರೋಧವನ್ನು ಪರಿಹಾರ ಮಾಡಬೇಕು. ಹಾಗೇನೆ ತೊಡೆಯಲ್ಲೂ ಕೂಡ ಎಲ್ಲಾ ರೂಪಗಳು ಇವೆ, ಅಥವಾ ತೊಡೆಯಲ್ಲಿರುವಂತಹ ಒಂದು ರೂಪಕ್ಕೆ ಎಲ್ಲಾ ಹೆಸರುಗಳು ಇವೆ ಅಂತಲೂ ಆ ತೊಡೆಯ ಮೇಲಿರುವಂತಹ ರೂಪಕ್ಕೆ ಸಂಬಂಧಪಟ್ಟಂತೆ ಉಲ್ಲೇಖಗಳೇನಿವೆ ಅವುಗಳ ವಿರೋಧವನ್ನು ಪರಿಹಾರ ಮಾಡಬೇಕು. ಹೀಗೆ ಮೂಲ ಆಕರ ಗ್ರಂಥಗಳ ವಿರೋಧ ಪರಿಹೃತ ಆದರೆ ತ್ರಿವಿಕ್ರಮ ಪಂಡಿತರು ಮತ್ತು ಜಯತೀರ್ಥರ ನಡುವಿನ ಅವರ ಹೇಳಿಕೆಗಳ ನಡುವಿನ ವಿರೋಧವೂ ಕೂಡ ಪರಿಹೃತ ಆಗ್ತದೆ. ಹೊರತು ಯಾರೋ ಒಬ್ಬರ ಅಭಿಪ್ರಾಯವನ್ನು ಮಾತ್ರ ಎತ್ತಿ ಹಿಡಿದು ಇನ್ನೊಬ್ಬರ ಅಭಿಪ್ರಾಯವನ್ನು ಕಡೆಗಣಿಸುವುದು ಉಚಿತ ಅಲ್ಲ ಅಂತ ನನ್ನ ಅಭಿಪ್ರಾಯ.